ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಧನುರಾಶಿಯ ಉತ್ತರಾಷಾಢ ಹಾಗೂ ಪೂರ್ವಾಷಾಢ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳುಂಟು. ಮೂಲ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಸಪ್ತಮದಲ್ಲಿರುವಂತಹ ಶುಭ ಗುರುವಿನ ಸಂಚಾರದಿಂದಾಗಿ ಈ ತಿಂಗಳು ನಿಮಗೆ ಯಾವುದೇ ರೀತಿಯಾದಂತಹ ತೀವ್ರ ಪೀಡನೆಗಳು ಇರುವುದಿಲ್ಲ. ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಸಹಿತ ಯಶಸ್ಸು ನಿಮ್ಮದಾಗಲಿದೆ, ಕಾರ್ಯಸಿದ್ಧಿಯಾಗಲಿದೆ. ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಪ್ರತಿಫಲಗಳನ್ನು ಏಪ್ರಿಲ್ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಹಾಗೆಯೇ ಮೂರನೇ ಮನೆಯಲ್ಲಿರುವಂತಹ ಶುಭ ರಾಹು ಗೋಚಾರ ಫಲದಿಂದಾಗಿ ಯಶಸ್ಸು ಸದಾ ನಿಮ್ಮದೇ ಆಗಿರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಅರ್ಧಾಶ್ರಮದಲ್ಲಿ ಇರುವಂತಹ ಶನಿಯ ಸಂಚಾರವೇನಿದೆ ಅದು ನಿಮ್ಮ ಮಾತೃವರ್ಗಕ್ಕೆ ಹಾಗೂ ಸ್ತ್ರೀ ವರ್ಗಕ್ಕೆ ಒಳ್ಳೆಯದಲ್ಲ. ಮಾತೃವರ್ಗ ಹಾಗೂ ಸ್ತ್ರೀ ವರ್ಗವು ಅನಾರೋಗ್ಯದಿಂದ ಅಥವಾ ಬೇರೆ ವಿಚಾರಗಳಿಂದ ನೊಂದುಕೊಳ್ಳುವುದು, ಕಷ್ಟಕ್ಕೆ ಒಳಗಾಗುವುದು, ಚಿಂತಿಸುವುದು, ದುಃಖಿಸುವುದು, ಕಳವಳದಿಂದ ಹಾಗೂ ಆತಂಕದಿಂದ ಅವರೇನು ಸಮಯವನ್ನು ದೂಡುತ್ತಾರೆಯೋ ಅದಕ್ಕೆ ಅರ್ಧಾಷ್ಟಮ ಶನಿ ಗೋಚರವೇ ಕಾರಣ. ಈ ಒಂದು ವಿಚಾರ ಹೊರತುಪಡಿಸಿ ಧನುರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಪೀಡನೆಗಳು ಅಥವಾ ತಿಸ್ರಗಳು ಏಪ್ರಿಲ್ ತಿಂಗಳಲ್ಲಿ ಬಾಧಿಸಲಾರದು. ಆದರೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿದ್ದರೂ ಸಹಿತ ಅಧಿಕವಾದಂತಹ ವೆಚ್ಚವನ್ನು ಏಪ್ರಿಲ್ ತಿಂಗಳಲ್ಲಿ ನೀವು ಮಾಡಬೇಕಾಗಿ ಬರುತ್ತದೆ. ಈ ಒಂದು ಅಧಿಕ ವೆಚ್ಚವೇನಿದೆ ಅದು ನಿಮ್ಮ ಒಂದು ಜೀವನದ ಉಪಾಯ ನೀವೇನು ಅಂದುಕೊಂಡಿರುತ್ತೀರ ಅಥವಾ ಇಂತಹ ವಿಚಾರಕ್ಕಾಗಿ ಇಷ್ಟನ್ನು ಖರ್ಚು ಮಾಡಬೇಕು, ಇಷ್ಟನ್ನು ಉಳಿತಾಯ ಮಾಡಬಹುದು ಎಂಬ ನಿಮ್ಮ ಲೆಕ್ಕಾಚಾರವೇನಿರುತ್ತದೆ ಎಲ್ಲವೂ ವ್ಯತಿರಿಕ್ತವಾಗುವಂತಹ ಸಾಧ್ಯತೆಗಳು ಏಪ್ರಿಲ್ ತಿಂಗಳಲ್ಲಿ ಧನುರಾಶಿ ಸಂಜಾತರಿಗೆ ಕಾಡಲಿದೆ. ಈ ಒಂದು ಆರ್ಥಿಕ ಅಸಮತೋಲನ ಸ್ವಲ್ಪ ಮಟ್ಟಿಗೆ ನಿಮ್ಮಲ್ಲಿ ಬೇಸರ ಹಾಗೂ ಯೋಚನೆಗಳನ್ನು ತಂದೀತು. ಆದರೂ ಸಹಿತ ನೀವು ನೊಂದುಕೊಳ್ಳುವ ಅಗತ್ಯವೇನಿಲ್ಲ. ಜೂನ್ ತಿಂಗಳವರೆಗೂ ಗುರುವು ನಿಮ್ಮ ರಾಶಿಯ ಸಪ್ತಮದಲ್ಲಿಯೇ ಸಂಚರಿಸುವುದರಿಂದ ಎಲ್ಲ ರೀತಿಯ ಕೊರತೆಗಳನ್ನು ದಾಟಿ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿ ಅಂತ್ಯದಲ್ಲಿ ನೀವು ಜಯಶಾಲಿಯಾಗಲಿದ್ದೀರಿ, ಕಾರ್ಯಸಿದ್ಧಿಯಾಗಲಿದೆ ಮತ್ತು ಯಶೋ ಜಯವು ತಿಂಗಳು ಪೂರ್ತಿ ಧನುರಾಶಿ ಸಂಜಾತರಿಗೆ ವರವಾಗಿ ಪರಿಮಣಿಸಲಿದೆ. ವರವಾಗಿ ಸುಖ ಸಂತಸಕ್ಕೆ ಕಾರಣವಾಗಲಿದೆ. ಉತ್ತಮವಾದಂತಹ ನೌಕರಿ ದೊರೆಯುವ ಸಾಧ್ಯತೆಯು ಧನುರಾಶಿ ಸಂಜಾತರಿಗೆ ಈ ತಿಂಗಳಲ್ಲಿ ಪ್ರಾಪ್ತವಿದೆ. ಅಂತೆಯೇ ಸ್ಥಿರಾಸ್ತಿ ಖರೀದಿ, ಚರಾಸ್ತಿ ಖರೀದಿ, ಸಂಬಂಧ ನಿಶ್ಚಯ ಹಾಗೂ ವಿವಾಹವಾಗುವ ಸುಯೋಗಗಳು ಧನುರಾಶಿ ಸಂಜಾತರಿಗೆ ಏಪ್ರಿಲ್ ತಿಂಗಳಲ್ಲಿ ಪ್ರಾಪ್ತವಾಗಲಿದೆ. ವ್ಯಾಪಾರಿಗಳಿಗೆ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವು ದೊರೆಯಲಿದೆ. ವಿವಿಧ ಮೂಲಗಳಿಂದ ಧನಾದಾಯ ಆಗುವುದರ ಜೊತೆಗೆ ಅನಿರೀಕ್ಷಿತ ಧನಾಗಮನ ಯೋಗವು ಏಪ್ರಿಲ್ ತಿಂಗಳಲ್ಲಿ ಧನುರಾಶಿ ಸಂಜಾತರಿಗೆ ಪ್ರಾಪ್ತವಿದೆ. ನಿಮ್ಮ ಹಿರಿಯರ ಅನಾರೋಗ್ಯ ವಿಚಾರ ಹೊರತುಪಡಿಸಿ, ಸ್ತ್ರೀವರ್ಗ ಅಸೌಖ್ಯ ಹೊರತುಪಡಿಸಿ, ಮಾತೃವರ್ಗ ಅಸೌಖ್ಯ ಹೊರತುಪಡಿಸಿ
ಬೇರಾವ ರೀತಿಯ ಸಮಸ್ಯೆಗಳು ಈ ತಿಂಗಳಲ್ಲಿ ನಿಮ್ಮನ್ನು ಕಾಡಲಾರದು. ನೀವು ಯಾವುದಾದರೂ ಸಮಸ್ಯೆಗಳಿಂದ ಬಳಲುತ್ತಿದ್ದಲ್ಲಿ ಅಥವಾ ತೀವ್ರವಾದಂತಹ ಪೀಡನೆ ಇದ್ದಲ್ಲಿ ಪೀಡಾ ಪರಿಹಾರಾರ್ಥವಾಗಿ ದತ್ತಮಾಲಾ ಸ್ತೋತ್ರ ಹಾಗೂ ಅರ್ಧನಾರೀಶ್ವರ ಸ್ತೋತ್ರವನ್ನು ಪ್ರತಿನಿತ್ಯವೂ ತಪ್ಪದೆ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ಧನುರಾಶಿ ಸಂಜಾತರಿಗೆ ಎಲ್ಲ ರೀತಿಯಿಂದ ಒಳಿತಾಗಲಿ, ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿ ಎಂದು ಸರ್ವಶಕ್ತನಾದಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ಸ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.